ಸರ್ ಅಜ್ಜರ ನಮಸ್ಕಾರ. ನಮಸ್ತೆ. ಆರಾಮದಿರಿ? ಆರಾಮದೀವ್ರಿ. ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ. ಮಾಡ್ರಿ. ಏನ್ ನಿಮ್ಮ ಹೆಸರು? ಕುರಿ ಗಾದಿಲಿಂಗಪ್ಪ ಸರ್. ನಿಮ್ಮ ಪರಿಚಯ ಮಾಡ್ಕೊರಿ ನಮಗೆಲ್ಲ. ನಿಮ್ದು ಯಾವ ಸರ್? ಯಪ್ಪ ನಮ್ದು ಕುಷ್ಟಗಿ ತಾಲೂಕ್ ದೋಟ್ಯಾಳ ಗ್ರಾಮದವ್ರು ನಾವು. ನಮ್ದು ಬದುಕಿನ ಪುಸ್ತಕ ಅಂತ ಹೇಳಿ, ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಕರಿತೀವಿ. ಕನ್ನಡಿಗರಿಗೋಸ್ಕರ, ಅಂದ್ರೆ ನಾವು ಕನ್ನಡಿಗರಾಗಿರೋದ್ರಿಂದ ಬದುಕಿನ ಪುಸ್ತಕ ಅಂತ ಹೇಳಿ ಕನ್ನಡದಲ್ಲಿ ಮಾಡಿದ್ದೀವಿ. ನಾನು ಬದುಕಿನ ಪುಸ್ತಕ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀನಿ. ನಿಮ್ಮ ಕಥೆಯನ್ನ ತಿಳ್ಕೊಂಡೆ. ನಮ್ಮ ಗಣೇಶ್ ಅವರ ಸ್ನೇಹಿತರು ಸುರೇಶ್ ಅಲ್ವಾ? ಗಣೇಶ್ ಅವರು ಮತ್ತು ಶಿವರಾಜ್ ಅವರು ಹೇಳಿದ್ರು, ನಾನು ಒಬ್ಬ ಅಜ್ಜನನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಸರ್, ಬನ್ನಿ ದಯವಿಟ್ಟು ಅವ್ರ ಕಥೆಯನ್ನು ಮಾಡ್ರಿ. ಯಾರ್ಯಾರ್ದು ಅಜ್ಜ ಅಜ್ಜಿ ಕಥೆಗಳನ್ನ ಮಾಡ್ತೀರಿ, ನಮ್ಮೂರಿನ ಅಜ್ಜನ ಕಥೆಯನ್ನು ಮಾಡ್ರಿ ಅಂತ ಹೇಳಿದ್ರು. ಅದಕ್ಕ ನಿಮ್ಮನ್ನ ಹುಡ್ಕೊಂಡು ಬಂದೆ ನಾನು. ನಮಸ್ಕಾರ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಇಲ್ಲ, ನಮಗೆ ಬಹಳ ಸಂತೋಷ ಆಯ್ತು ನೀವು ಬಂದಿರೋದ್ರಿಂದ. ಸಂತೋಷ ಆಯ್ತಾ? ಓಕೆ. ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಮಾಡ್ಕೊಡ್ರಿ. ಆಯ್ತ್ರಿ, ಮಾಡೋಣ. ಹೇಳ್ರಿ. ಇಂಗಳಿಗೆ ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಇಂಗಳಿಗೆ ಗ್ರಾಮದ ಕುರಿ ಗಾದಿಲಿಂಗಪ್ಪ ಅಂತ ನಾವು. ಕುರಿ ಗಾದಿಲಿಂಗಪ್ಪ ನಾವು ಅನುಭವದಾಗ 3ನೇ ಕ್ಲಾಸ್ ಓದಿದ್ದೇವೆ ಅಷ್ಟೇ. ಆ ತರುವಾಯ ಟೀಚರ್ಗಳ ಜೊತೆಗೆ ಹಂಗೆ ಸ್ವಲ್ಪ ಹೋಗ್ತಿದ್ವಿ, ನಮ್ಮ ಒಡನಾಟ. ನಾವು ಬೇಸಾಯ ಮಾಡಿ ಬಂದ್ರು ಕೂಡ ನಮ್ಗೆ ಎಷ್ಟು ತೊಂದರೆ ಇದ್ರು ಕೂಡ ಅವ್ರ ಜೊತೆಗೆ ಹೋಗೋದು, ಅವ್ರ ಮಾತು ಕೇಳೋದು. ಹಂಗಾಗಿ ನಮ್ಗೆ ಅನುಭವ ಬಂತು. ಆಮೇಲೆ 61 ಇಸ್ವಿಗೆ ನಮ್ಮೂರಾಗ ಮೊದಲು ಹಿಂದೆ ಬಯಲಾಟ ಆಡ್ತಿದ್ರು. ಅದು ಬಿಟ್ಟು ಒಬ್ಬರನ್ನ ನಾಟಕ ಮಾಸ್ಟರ್ನ ಕರ್ಕೊಂಬಂದರು 1961. ಅವ್ರ ಜೊತೆಗೆ ನಾವು ಒಂದು ಸ್ವಲ್ಪ ದಿನನಿತ್ಯ ಅವ್ರ ಜೊತೆಗೆ ಹೋಗಿ ಕೂತ್ಕೊಂಬೋದು. ಹಂಗಾಗಿ ಅದರಲ್ಲಿ ಒಂದು ಪಾತ್ರ ಕೊಟ್ಟರು, ರುಕ್ಮಣಿ ಪಾತ್ರ ಅಂತೇಳಿ, ಅದನ್ನು ಮಾಡಿದ್ವಿ. ಹಂಗಾಗಿ ನಮಗೆಲ್ಲ ಅದರದ್ದು ಒಡನಾಟ ಆಯ್ತು. ಇದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಕಲಿಬೇಕನ್ನೋ ಒಂದು ಆಸೆ ಆಯಿತು. ಕಲಿಯೋಕ್ಕಿಲ್ಲ, ಕೈಯಾಗ ದುಡ್ಡಿಲ್ಲ. ಹಂಗಾಗಿ ಮತ್ತು ಹಂಗೆ ಬರ್ತಾ ಅದನ್ನು ಒಬ್ಬ ಯಜಮಾನ ಹೇಳ್ತಿದ್ದ, ನಾವು ಮರದಲ್ಲಿ ಕಟ್ಕೊಂಡು ಓಡಾಡ್ತಿದ್ವಿ, ಹಿಂಗೆ ಮಾಡ್ತಿದ್ವಿ ಅಂತ. ಅವ್ರು ತೋರಿಸಿಲ್ಲ, ನಮ್ಮ ಅನುಭವದಲ್ಲೇ ಇದನ್ನು ಮಾಡಿ ನೋಡ್ಬೇಕು ಅಂತೇಳಿ ಆ ಮರಗಲ್ ನಾವು ಸ್ವಂತ ತಯಾರು ಮಾಡಿ ಹುಡುಗರ ಜೊತೆಗೆ ಓಡಾಡೋದು ಕಲ್ತ್ಕೊಂಡು, ಆಮೇಲೆ ಅದನ್ನು ಕಟ್ಕೊಂಡು ಡೊಳ್ಳು ಬಡಿತಾ ಇದ್ವಿ. ತರುವಾಯ ಹಂಪಿ ಉತ್ಸವ ಬಂತು. ಆವಾಗ ಇದನ್ನು ನಾವು ಕುದುರೆ ಮಾಡಿ ತೋರಿಸ್ಬೇಕು ನಾವು ಅಂತೇಳಿ ಅದು ಅನುಭವದಲ್ಲಿ. ಮರಗಾಲ ಕಟ್ಕೊಂಡು ಅಡ್ಡಾಡೋದಕ್ಕೆ ಅದು ಕುದುರೆನೇ ಅಂತಾರೆ ಅದಕ್ಕೆ. ಮೊದಲೆಲ್ಲ ಮತ್ತೆ ಹಂಗೆ ಮಾಡಿದ್ವಿ. ಆಮೇಲೆ ನನಗೆ ಅನುಭವ ಬಂತು, ಕುದುರೆ ಮಾಡಿ ಅದನ್ನು ಮಾಡೋಣ ಅಂತೇಳಿ ಅವಾಗ ಸ್ವಂತ ಕಟೀಲಿಂದನೇ. ಅದು ನಾವು ಬಡಿಗೆ ಕೆಲಸ ಮಾಡೋ ಕೂಡ ಎಲ್ಲಿ ಹೊರಗೆ ಹೋಗಿಲ್ಲ, ಸ್ವಂತ ಅನುಭವದಾಗ ಕಲ್ತ್ಕೊಂಡಿವಿ. ನೀವು ಬಡಗಿತನ ಮಾಡೋದು ಕಲ್ತೀರಿ? ಬಡಗಿತನ ಮಾಡೋದು ಕಲ್ತೀವಿ. ಮತ್ತು ಮಾಟ್ರ ಜೊತೆಗಿದ್ದು ಹಾರ್ಮೋನಿಯಂ ಹೊರಗಡೆ ಹೋಗಿಲ್ಲ. ಅದನ್ನು ನಾವು ಸ್ವಂತ ಅವ್ರ ಬಾಯಿಲಿಂದ ಕೇಳೇನೆ ನಾವು ಇದು ಮಾಡೀವಿ. ನಮಗೆ ಟೀಚರ್ ಹೇಳಿದ್ರು, ಅಲ್ಲಪ್ಪ ಮ್ಯಾಲೆ ಆಕಾಶದೊಳಗೆ ಏರೋಪ್ಲೇನ್ ಓಡಾಡುತ್ತೆ, ಈ ಭಾಳ ಓಡಾಡ್ತಾವೆ, ಒಬ್ಬ ಕಡಿಮೆ ಓಡ್ತಾ ಇದ್ವು. ಅದನ್ನು ಕೂಡ ನಮ್ಮ ಮನುಷ್ಯರ ಮಾಡೋದು. ಪ್ರತಿಯೊಂದು ಕೆಲಸ ಆಗೋದಲ್ಲ ಅಂತ ಹೇಳ್ಬಾರ್ದು. ಅವ್ರದ್ದು ಸಾರಥಿ ಊರು, ಸ್ವಂತ ಊರು, ಅವರು ನಮಗೆ ಭಾಳ ಪರಿಚಯ ಆಗಿಬಿಟ್ಟಿದ್ರು. ಹರಿಹರ ಹರಿಹರದಿಂದ ಬಂದಿದ್ರು ಅವರು. ಪ್ರತಿಯೊಂದು ಕಷ್ಟಪಟ್ಟ ಬಂದ್ರೆ ಮನುಷ್ಯನ ಯಾವುದಾದ್ರೂ ಮಾಡ್ಬೋದು, ಸಾಧ್ಯ ಆಗುತ್ತೆ, ಮಾಡಬೇಕು, ಛಲ ಬೇಕು ಅಂತ ಹೇಳೋತ್ತಿಗೆ ಆ ಸ್ಕೂಲ್ ಹತ್ರ ಕೂಡ ಗುಂಡಿಗಳಿದ್ದು. ಈಗ ಸ್ಕೂಲನ್ನು ಹಂಗಾಗೈತೆ ರೀ. ಆ ಗುಂಡಿ ಹತ್ರ ಹೋಗೋದು, ನಮ್ಗೆ ಆರಾಮಿದ್ದಾಗ ಹೋಗಿ ತಗ್ಗಳೆಲ್ಲ ಮುಚ್ಚೋದು, ಹಂಗೆಲ್ಲ ಮಾಡ್ತಿದ್ವಿ. ಅವ್ರ ಜೊತೆಗೇನೆ ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಆಮೇಲೆ ಭಜನೆ ಆಡೋ ಕಲ್ತ್ಕೊಂಡ್ವಿ. ಭಜನೆ ಹಾಡ್ತೀವಿ. ಮತ್ತು ಆಮೇಲೆ ಪೆಟ್ಟಿಗೆನೂ ಬಾರಿಸೋದು ಕಲ್ತ್ಕೊಂಡ್ವಿ. ಕಷ್ಟ ಇದ್ದರೂ ಕೂಡ ನಮಗೆ ಕೈಯಾಗ ದುಡ್ಡಿಲ್ಲ. ಆಮೇಲೆ ಗುಡ್ಡದ ಕೆಲಸಕ್ಕೆ ಹೋಗ್ತಿದ್ವಿ. ಬರೀ 1 ರೂಪಾಯಿಗೆ ಹೋಗಿ ನಡ್ಕೊಂತ ಹೋಗಿ ಎದುರು ಕಾಣುತ್ತೆ. ಅಲ್ಲಿ 1 ರೂಪಾಯಿಗೆ ನಾವು ಕೆಲಸ ಮಾಡಿ ಬರ್ತಿದ್ವಿ. ಭಾಳ ಕಷ್ಟ. ಅಂಥದ್ರಲ್ಲಿ ನಾವು ಇದನ್ನೆಲ್ಲ ಮುಂದುವರ್ಸ್ಕೊಂಡು ಬಂದ್ವಿ. ನಿಮ್ಗೆ ಏಜ್ ಎಷ್ಟು ರೀ ಅಜ್ಜಾರೆ? ಈಗ 80 ಹತ್ರ ಬಂದ್ಬಿಡತ್ರಿ. 79 ಐತಿ. 79. ಈಗಲೂ ನಮಗೆ ಮರಗಲ್ ಕಟ್ಕೊಂಡು ಓಡಾಡೋ ಅಭ್ಯಾಸ ಐತಿ. ಈಗ ನಿಮಗೆ ಈಗ ಮಾಡಿ ತೋರಿಸ್ಬಿಡ್ತು. ಏನು ವಿಶೇಷ ಅದು ಮರಗಾಲನ್ನ ಕಟ್ಕೊಂಡು ಆ ಕಾರ್ಯಕ್ರಮಗಳನ್ನ ಎಲ್ಲೆಲ್ಲಿ ಕೊಡ್ತಿದ್ರಿ ನೀವು? ನಾವು ಎಲ್ಲೇ ನೋಡ್ರಿ, ಎಲ್ಲ ಬೆಂಗಳೂರು ಹೋಗಿವಿ, ಆಮೇಲೆ ಗುಲ್ಬರ್ಗ ಹೋಗಿವಿ, ಶ್ರೀರಂಗಪಟ್ಟಣ ಹೋಗಿವಿ. ನಮ್ಮೂರಲ್ಲಿ ಜಾತ್ರೆಗಳು ಅಲ್ಲಿ ಮಾಡೀವಿ. ಎಲ್ಲ ಕಡೆಯನ್ನು ಮಾಡೀವಿ. ಮೊದಲೇನು ದುಡ್ಡು ಕೂಡ ತಗೊಂಡಂಗೆ ಫ್ರೀಯಾಗಿ ಮಾಡಿದ್ವಿ. ಮೊದಲು ಕುದುರೆ ಕಾರ್ಯಕ್ರಮ ಊರಾಗ ಮಾಡ್ತಿದ್ವಿ. ಮೊದಲೆಲ್ಲ ಇಷ್ಟು ಮಾಡಿದ್ವಿ. ಆಮೇಲೆ 2015ರಿಂದನೇ ಇನ್ನೂ ಸ್ವಲ್ಪ ನಮಗೆ ಹೊರಗಡೆ ಜನಗಳು ನೋಡಿದಂಗೆಲ್ಲ ಮಾಡ್ಬೇಕಂತ ಒಂದು ಇದು ಸೊಂಡೂರ ಹತ್ರ ನಿಂಗದಳ್ಳಿ ಅಂತ ಬರ್ತಾರೆ. ಅಲ್ಲಿ ಅವ್ರು ಬಂದು, ನಾವು ಹೊರಗಡೆ ಹೋಗ್ತಿದ್ದಿಲ್ಲ ರೀ, ಇಲ್ಲಿ ಹಳ್ಳಿವರ ಕಾರಿನವರು ನಮ್ಮೂರು ಮಾಡ್ತಿದ್ವಿ. ಅವ್ರಿಗೆ ಯಾರು ಹೇಳಿದ್ರು ಹೇಳ್ಯಾರ, ಕರ್ಕೊಂಡು ಹೋದ್ರು ಅಲ್ಲಿಗೆ. ಅವಾಗ ಅವ್ರು ಬಂದು ಹೇಳಿದ್ರು, ಬರ್ಬೇಕಪ್ಪ ನೀವು ಕುದುರೆ ತಗೊಂಡ ಅಂತಂದ್ರೆ. ಅವಾಗ ಡ್ರೆಸ್ ಮಾಡ್ಬೇಕು ಅಂತೇಳಿ ಅವಾಗ ನಮಗೆ ಡ್ರೆಸ್ ಮಾಡೋ ಒಂದು ಛಲ ಬಂತು. ಅವಾಗ ಡ್ರೆಸ್ ಮಾಡಿದ್ವಿ. ಅಲ್ಲಿ ಹೋಗಿ ಬಂದ್ವಿ. ಆ ಡ್ರೆಸ್ ಮಾಡಿದಾಗಲಿಂದನೂ ಹೊರಗೆ ಜನಗಳೆಲ್ಲ ಕರೆಯಾಕತ್ತಿದ್ರು, ಅಲ್ಲಿ ಬರೀ ಇಲ್ಲಿ ಬರೀ ಅಂತೇಳಿ. ಆವಾಗಲಿಂದನೂ ಅದನ್ನು ಮುಂದುವರ್ಸ್ಕೊಂಡು ಬಂದ್ವಿ, ಇದನ್ನು ಮಾಡ್ಬೇಕು ಅಂತೇಳಿ. ಮನ್ಯಾಗ ಬೈತಿದ್ರು, ನೀನು ಯಾಕೆ ಹೋಗ್ತಪ್ಪ,
ಕೆಲವು ದುಡ್ಡು ಕೊಡೋದ್ರ ಕೂಡ ಮಾಡಿ ಬಂದ್ಬಿಟ್ಟಿವ್ರಿ. ಅದೇ ನಮ್ಗೇನು ತೊಂದರೆ ಇಲ್ಲ. ಒಂದು ಕಡೆ ದೇವ್ರು ಕೊಡ್ತಾನಂತ ಒಂದು ನಮಗೆ ನಿರ್ಧಾರ. ಮತ್ ನಿಮ್ ಬದುಕು ಹೆಂಗ್ ಕಟ್ಕೊಂತಿದ್ರಿ? ಇದನ್ನ ಬರೀ ದುಡ್ಡು ತಗೊಳ್ಳಾರ್ದ ಏನು ತಗೊಳ್ಳಾರ್ದ ಬರೇ ಅಂದ್ರೆ ಬೇರೆ ಸೇವೆ ಮಾಡ್ಕೋತ ಬಂದ್ರಿ ಅಂದ್ರ ಆ ದೇವ್ರದನ್ರಿ ಕೊಡೋಣ. ಎಲ್ಲೇ ಒಂದು ಕಡೆ ಈಗ ಇವತ್ತು ನೀವು ಕೊಟ್ಟಿಲ್ಲ ಅಂದ್ರೆ ಕೂಡ ಬೇರೆದವ್ರು ಕರ್ಕೊಂಡು ಹೋದಾಗ ಅವ್ರು ಕೊಟ್ಟಿದ್ರೆ ಅದೇ ನಮಗೆ ಸಾಕು. ಹಂಗೆ ಅದ್ರ ಮೇಲೆ ನಮಗೆ ನಂಬಿಕೆ ಇತ್ತು. ಆಮೇಲೆ ಭಜನೆ ಪ್ರತಿ ಏಕಾದಶಿಗೆ ನಾವು ನಡ್ಕೊಂತ ಹೋಗಿ ಮಾಡಿ ಬರ್ತಿದ್ವಿ ಭಜನೆ. ಈ ರೀತಿ ಮಾಡಿದ್ವಿ. ದುಡ್ಡೇ ಬೇಕಂತೇನು ಇದು ಮಾಡಿಲ್ಲ. ಆದ್ರೂ ದೇವ್ರು ನಮ್ಮನ್ನು ಹಂಗೆ ಕೈಲಿ ಹಿಡಿದು ನಾವೇನು ದೊಡ್ಡ ಸಾಹುಕಾರ ಶ್ರೀಮಂತರಲ್ಲ, ನಾವು ಇದ್ದಿದ್ರೆ ಬಡವರದೀವಿ. ಆದ್ರೂ ನಮಗೆ ಭಾಳ ಆ ಪಾಂಡುರಂಗನ ನಮ್ಮನ್ನೆಲ್ಲ ಮುಂದುವರ್ಸ್ಕೊಂಡ್ಬಂದ್ಬಿಟ್ಟದು. ಪ್ರತಿಯೊಂದು ಎಷ್ಟು ಕಷ್ಟ ಬಂದಿರ್ತಾರೆ ನೀವು. ಪ್ರತಿ ಅಮಾವಾಸ್ಯೆಗೆ ಹಂಪಿಗೆ ಹೋಗ್ತಿದ್ದೀರಿ. ಅಲ್ಲಿ ಶರಣಪ್ಪರ ಅಂತೇಳಿ ಲಿಂಗಾಯತರ ಅಂಗಡಿ ಮಾಡ್ತಾಯಿದ್ರು. ಅಲ್ಲಿ ಮಲಗಿದಾಗ ಅವ್ರು ಹೇಳ್ತಿದ್ರು, ನಾವು 12 ಜ್ಯೋತಿರ್ಲಿಂಗ ನೋಡಿವಿ ಅಂತೇಳಿ. ಅವರು ನೀವು ನೋಡಿರಪ್ಪ, ನಾವ್ಯಾವ ನೋಡ್ಬೇಕು ಅನ್ನೋ ಒಂದು ನಮಗೆ ಮೂಡಿತ್ತು. ಆ ಮೂಡಿತ್ತು ಅಂದರೆ ನಮ್ಮ ಕೈಗೆ ದುಡ್ಡಿಲ್ಲ ನೋಡೋಕೆ. ಆದ್ರೂ ಬರ್ತಾ ಏನೋ ದೇವರು ನಮಗೆ ಅನುಗ್ರಹ ಮಾಡಿಬಿಟ್ಟ. ಹಂಗಾಗಿನ 12 ಜ್ಯೋತಿರ್ಲಿಂಗನ ಅಡ್ಡಾಡಿದ್ವಿ. 12 ಜ್ಯೋತಿರ್ಲಿಂಗ ನೋಡಿರಿ? ಹೌದು. ಅಮ್ಮಾರು ಅವ್ರನ್ನ ಕೇದಾರ್ ಕರ್ಕೊಂಡು ಹೋಗಿದ್ನಿ. ಅಮ್ಮಾರ ಕರ್ಕೊಂಡು ಹೋಗಿದ್ರಿ ಕೇದಾರ್ನಾಥ್ಗೆ? ಕೇದಾರ್ನಾಥ್, ಬದ್ರಿನಾಥ್, ಆಮೇಲೆ ನಾಸಿಕ್ ತ್ರಯಂಬಕೇಶ್ವರ ಕರ್ಕೊಂಡು ಹೋಗಿವಿ. ಏನಂದರೆ ಭೀಮಶಂಕರ ಡಾಕೆನ ಅಲ್ಲಿ ಕರ್ಕೊಂಡು ಹೋಗಿಲ್ಲ. ಗುಜರಾತ್ ಸೋಮನಾಥ್ ಅವ್ರನ್ನ ನಾನು ತೋರಿಸಿಲ್ಲ. ಯಾಕಂದ್ರೆ 12 ಜನ ನಾವು ಟ್ಯಾಕ್ಸಿ ಮಾಡ್ಕೊಂಡು ಹೋಗಿದ್ವಿ. ಕೊಂಡನೆ ನಮ್ಮೂರು ಜನ ಬರಲ್ರಿ. ಆಮೇಲೆ ಕೊನೆಯಾಗ್ನಳ್ಳಿಯರು 12 ಜನ ಸೇರಿ ಕಾಶಿ ಕರ್ಕೊಂಡು ಹೋಗಿ ಅಲ್ಲಿಂದ ಸೌರಾಟ್ ಸೋಮನಾಥ, ಉಜ್ಜಯಿನಿ ಮಹಾಕಾಳೇಶ್ವರ, ಕೃಷ್ಣೇಶ್ವರ, ಓಂಕಾರೇಶ್ವರ, ಅವನ್ನ ಕೃಷ್ಣೇಶ್ವರ ಅವನ್ನೆಲ್ಲ ನೋಡ್ಕೊಂಬಂದಿದ್ವಿ. ಆಮೇಲೆ ಮತ್ತೆ ಕಾಶಿಗೆ ಒಂದು 6 ಸಾರಿ ಹೋಗೇನ್ರಿ. ಕಾಶಿಗೆ 6 ಸಾರಿ. ಮತ್ತು ಆಮೇಲೆ 2ನೇ ತಿಂಗಳ ಕಾಶಿಗೆ ಹೋಗಿ ಬಂದಮೇಲೆ ನಾವು ಕಾರ್ನೂರಿಗೆ ಪಾಂಡುರಂಗದ ಭಜನೆಗೆ ಹೋಗಿದ್ವಿ. ನೀನು ಹೋಗಿ ಬಂದ್ಬಿಟ್ಟಪ್ಪ 2ನೇ ತಿಂಗಳಾಗ. ನಾವು 5ನೇ ತಿಂಗಳಾಗಿ ಬುಕ್ ಮಾಡಿಬಿಟ್ಟು ಇವಾಗಲೇ ನಾವು ಕೇದಾರ್ ಹೋಗ್ಬೇಕು ಅಂತ ಹೇಳಿದ್ರು. ಅಲ್ಲಪ್ಪ ನೀವು ನಮಗೆ ತಿಳಿಸಿಲ್ಲಲ್ಲ ಅಂತ ಕೇಳಿದೆ. ಇಲ್ಲಪ್ಪ ನಾವು ನಮಗೇನಿಲ್ಲ, ಅವ್ರು ಬಳ್ಳಾರಿಯಿಂದ ಅವರೇ ಬುಕ್ ಮಾಡಿಬಿಟ್ಟಾರ ಅವರು ಅಂತ ಹೇಳಿದ್ರು. ಇಲ್ಲ ನಮಗೆ ಟಿಕೆಟ್ ಬೇಕಂತ ಹೇಳಿದ್ವಿ. ಅವಾಗ ಏನಾಯಿತು, ಅವ್ರಿಗೆ ಫೋನ್ ಹಚ್ಚಿದ್ದ. ಇಲ್ಲಿ ಅವ್ರ ಅಲ್ಲಿ ಬಳ್ಳಾರಿಯಾಗದಂಟ್ರ ಅವರೇ ತೆಗಿಸ್ಬಿಟ್ಟಾರೆ ಟಿಕೆಟ್. ಇಲ್ಲಪ್ಪ ನಿಮ್ಮ ಮಳಿನ ಕೇಳಿದೇನಪ್ಪ ಅಂದ್ರೆ ಬೇಡಪ್ಪ, ಅವರಿಗೆ ವಯಸ್ಸಾಗ್ಬಿಟ್ಟದು. ವಯಸ್ಸಾದ್ರೆ ನಾವು ಇಲ್ಲಿ ಕಟ್ಕೊಂಡು ಆಡೋಣ. ನಮಗೆ ಈಗ ಅಲ್ಲಿ 1 ತಿಂಗಳು ಬುಕ್ ಆಗಿಬಿಟ್ಟು ಅವಾಗಲೇ ಹಿಂದೆ ಆಗಿಬಿಟ್ಟವು. ಅವ್ರದ್ದು ಬೇರೆ ಆಗಿಬಿಡ್ತದೆ ಕ್ಲಾಸ್, ನಮ್ಮದು ಬೇರೆ ಆಗಿಬಿಡುತ್ತೆ. ಅವ್ರನ್ನೆಲ್ಲಿ ಹುಡ್ಕೊಂಡು ನಾವು, ಆದರೆ ಏಜ್ ಆಗಿ ಹೋಗ್ಬಿಟ್ಟತ್ತೆ ಅಂತಂದ್ರೆ ನಾನು ಹೇಳಿದೆ, ನೀವೇನು ಚಿಂತೆ ಮಾಡಬೇಡ್ರಿ, ನಿಮ್ಮ ಹತ್ತದ ಎಲ್ಲಿ ಹತ್ತತ್ರಿ, ಎಲ್ಲಿ ಇಳಿತ್ರಿ ಅಷ್ಟು ನಮಗೆ ಸಿಕ್ಕರೆ ಸಾಕು, ಇದ್ರ ಮೇಲೆ ನಾವೆಲ್ಲ ಇದು ಮಾಡ್ತೀವಿ ಅಂತ ಹೇಳಿದ್ವಿ. ಆಯ್ತು ಬಿಡ್ರಿ ಅಂತೇಳಿ ಅವಾಗ ಮತ್ತೆ ಅವು ಎಲ್ಲ ಇದು ಮಾಡ್ಕೊಂಡು ಅವ್ರ ಮಾವನರು ಇಲ್ಲೇ ಟಿಕೆಟ್ ತೆಗೆಸಿದ್ರು. ಅವ್ರು ಬಳ್ಳಾರಿ ತೆಗೆಸಿದ್ರು. ಎಲ್ಲ ಟೋಟಲ್ 33 ಜನ ಎಲ್ಲರೂ ಲಿಂಗಾಯತರು. ನಾವೊಬ್ಬರೇ ಕುರುಬ್ರು, ನಮ್ಮ ಹೆಣ್ಮಕ್ಳು. ನಾವು ಇಷ್ಟೆಲ್ಲ ನೋಡ್ಕೊಂಬಂದ್ವಿ. ಅಮ್ಮಾರು ಎಲ್ಲದಾರ ಈಗ? ಇಲ್ಲಿ ಹೊರಗೆ ಹೋಗ್ಯಾರ ಅವರೆಲ್ಲ, ಹೊರಗೆ ಹೋಗ್ಯಾರ. ಇದು ಕಾಣಿಸಲ್ಲ, ಈ ಪಾರ್ಟ್ ಏನು ಕಾಣಲ್ಲ. ನಮ್ಮ ಇಲ್ಲಿವರೆಗೆ ಬರ್ತಾ ಇದು ಕಾಣಿಸ್ತಾ ಇದೆಯಾ? ಕಾಣಿಸುತ್ತಲ್ಲ. ಅದ್ರ ಕೇದಾರ್ ನೋಡೋದು ಭಾಳ ಕಷ್ಟ. ನಿಮ್ಮ ಹೌದಾ? ಏನು ಅಲ್ಲಿ ಐಸ್ಗುಡ್ಡ ಪೂರ ಈಗ ಬಾಗಿಲು ತೆಗ್ದಿಲ್ರಿ. ಅದು 5ನೇ ತಿಂಗಳ ತೆಗಿತಾರೆ ಅದನ್ನ ಬಾಗಿಲು. ಈ ಫುಲ್ ಐಸ್ ಅನ್ರಿ ಈಗ ಐಸ್ ಚಳಿಗಾಲದಲ್ಲಿ. 5ನೇ ತಿಂಗಳಾಗ ಐಸ್ ಇರುತ್ತೆ. ಬಿತ್ತಂದ್ರೆ 8-10 ದಿವಸವನ್ನು ಕ್ಲೀನ್ ಆಗಂಗಿಲ್ಲ, ರೋಡಿ ಬಿದ್ದುಬಿಡುತ್ತೆ. ಅಷ್ಟು ಚಳಿ ಇರ್ತದೆ. ಚಹಾ ಕೊಟ್ರೆ ಹಿಂಗೆ ಕೈ ಹಿಡ್ಕೊಂಬಿಟ್ರೆ ಹಂಗೆ ತಣ್ಣಗಾಗತ್ತೆ. ಅಷ್ಟು ನೀರು ಕುಡಿದ್ರೆ ಐಸ್ ಕಡ್ಡಿ ಹರಿತಕ್ಕಂಥ ನೀರನ್ನೇ ಕುಡಿಬೇಕು ನಾವು. ಇಷ್ಟು ಅಷ್ಟು ಕೋಲ್ಡ್ ಐಸ್ ಇದು ಕುಡಿಬೇಕು. ಅದು ಗುಡ್ಡದಾಗ್ಲಿಂದ ಅರ್ಧ ಬರ್ತಾ ಇರುತ್ತೆ. ಕೇದಾರ್ನಾಥ, ಬದ್ರಿ ನಾರಾಯಣ ಅವೆರಡು ಹತ್ರ. ಮತ್ತೆ ಬದ್ರಿ ನಾರಾಯಣ ಹತ್ರ ಒಂದ್ಸರಿ ಹೋಗಿ ಬರೋದ ದೊಡ್ಡ ಇದಂತಾರ, ಸಾಹಸ ಅಂತಾರ. ಅಲ್ಲಿಗೆ ನೀವು ಅಂಥದ್ರೊಳಗ ಇದೇ ಇದು ಬೇರೆ ಆರ್ಆರ್ ಬೇರೆ ಎಲ್ಲ ದೇವ್ರದ ದೇವ್ರ ಮೇಲೆ ಭಾರ ಹಾಕಿ ಏನಪ್ಪ ಅವ್ರನ್ನ ನಾವ್ಯಾವ ನೋಡ್ಬೇಕಪ್ಪ ಅನ್ಕಂತ ಇದ್ದಕ್ಕಾಗಿ ಅವ್ರು ದರ್ಶನ ಕೊಟ್ಟಾರ. ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ರಿ ನನಗೆ. ನಾವು ಹುಡುಗರಿದ್ದಾಗ ಎಲ್ಲ ದನ ಕಾಯ್ದೀವಿ. ಒಕ್ಕಲ್ತಾನ ಇದ್ದಿಲ್ಲ, ಕೂಲಿ ಕೆಲಸ ಮಾಡೀವಿ. ಹಂಪಿವರೆಗೆ ಬರೀ 8ನೇವರೆಗೆ ನಾವು ಕಳೆ ತೆಗೆದು ಬಂದೀವಿ ಮಗಣಿಗಳಿಗೆ ಹೋಗಿ. 8ನೇಕ್ಕೆ ಬರೀ 8ನೇಕ್ಕೆ. ಆಮೇಲೆ ನಮ್ಮ ತಂದೆಯವರು ಬರೀ ಜಮೀನಿದ್ರು ಕೂಡ ಅವ್ರು ಜಮೀನು ಮಾಡಿಲ್ಲ, ಬರೀ ಕೂಲಿ ಕೆಲಸ ಮಾಡಿ ಅವರು ಐಪಿ ಆಗಿಬಿಟ್ರು. ನಾವು ಅದ್ರ ಜೊತೆಗೇನೆ ಮಂದಿ ಮನ್ಯಾಗ ಕುರಿನೂ ಕಾದೀವಿ. ಫಸ್ಟ್ 2 ವರ್ಷ ಕುರಿನೂ ಕಾದ್ಮೇಲೆ ಆಮೇಲೆ ನಮ್ಮ ಮನಸ್ಸಿಗೆ ಬಂದಮೇಲೆ ಏನು ಮಾಡಿಬಿಟ್ಟು ಎತ್ತು ಮಾಡ್ಬೇಕಂತೇಳಿ ನನ್ನ ಸ್ವಂತ ಅನುಭವದಾಗ ಎತ್ತು ಬಂಡಿ ಮಾಡಿದ್ವಿ. ಅದ್ರ ಜೊತೆಗೇ ನಿಮ್ಮಂಥವ್ರ ಜೊತೆಗೇ ಇವನ್ನೆಲ್ಲ ಕಲ್ತ್ಕೊಂಡಿವಿ. ಓದಿದ್ದೇನು? ಬರೀ 3ನೇ ಕ್ಲಾಸ್ ಅವ ನಾವು ಓದಿರೋದು. ರಾಜ್ಕುಮಾರ್ ಅವರು 3ನೇ ಕ್ಲಾಸ್ ಓದಿದ್ದು, ಆದ್ರೆ ಅವರು ಇಡೀ ಕರ್ನಾಟಕಕ್ಕೆ ಜಗತ್ತಿಗೆ ಪ್ರಸಿದ್ಧಿ ಆದ್ರು. ನೀವು ಓದಿದ್ದು 3ನೇ ಕ್ಲಾಸ್. ಆದ್ರೆ 3ನೇ ಓದ್ಯಾರ ಏನ್ ಈ ನಮನಿ ವಿದ್ಯೆಗಳನ್ನ ಸಂಪಾದನೆ ಮಾಡ್ಕೋತಾರ? ದೇವ್ರದ್ರದು. ಯಸ್ಯ ಜ್ಞಾನ ದಯೋ ಸಿಂಧು ರಗದಸ್ಯ ನಗಾಗುಣ ಸೇವೆತಾಂ
ಮಕ್ಷಯೋ ಧೀರ ಶಸ್ತ್ರೇ ಯಚಾಮೃತಃ ಇವನ್ನೆಲ್ಲ ಕಲ್ತೀವ್ರಿ. ಮಂತ್ರಗಳನ್ನು ಕೂಡ ಹೇಳ್ತೀರಿ. ಇವನ್ನೆಲ್ಲ ಹೆಂಗ್ ಪಠನೆ ಮಾಡೋದ್ ಕಲ್ತ್ರಿ? ದಿನನಿತ್ಯ ನಮ್ಗೇನು ಬೇರೆ ಕೆಲಸ ಅಲ್ರಿ, ಹೊಲ್ಕ್ ಹೋಗಿ ಬಂದ್ಬಿಟ್ವ ಅದನ್ನ ಹಂಗೆ ಮನನ ಮಾಡ್ಕೊಂತಿರೋದು, ಅದರಿಂದ ನಮ್ಗೆಲ್ಲ ಅಲ್ಲ ನಿಮ್ಮ ಅಲ್ಲ ಈ ಇದೆಲ್ಲ ಮಂತ್ರಗಳ ಪ್ರವಚನೆ ಮಾಡ್ತೀರಿ, ಇದೆಲ್ಲ ಮಾಡ್ತೀರಲ್ಲ, ಇದರ ಒಂದು ಹುಚ್ಚ ಹೆಂಗ್ ಬಂತ ನಿಮ್ಗ? ಹುಚ್ಚ ಅಂತಲ್ಲ, ಈ ವಿದ್ಯೆಗಳನ್ನ ಹೆಂಗ್ ಸಂಪಾದನೆ ಮಾಡ್ಕೊಂಡ್ರಿ? ನಿಮ್ಗೆ ಹೆಂಗ್ ಒಡನಾಟ ಹೆಂಗ್ ಬೆಳಿತಿದೋ? ಈಗ ನಮ್ಮ ಊರಲ್ಲಿ ನಮ್ಮ ಯಜಮಾನ್ರೆಲ್ಲ ಮೊದಲೆಲ್ಲ ಭಜನೆ ಊರಾಗ ಮಾಡ್ತಾ ಇದ್ರಿ. ಅವಾಗ ನಾವು ಸಣ್ಣ ಸಣ್ಣ ಹುಡುಗರು ಅವ್ರ ಜೊತೆಗೆ ನಾವು ಪಳಗ್ತಿದ್ವಿ. ಅವರು ಆಮೇಲೆ ತಾಳ ತಪ್ಪಕ್ಕಂಗಿಲ್ಲ ಹಂಗ್ ಬಿಡ್ತಿದ್ರು ಅವ್ರು ನಮಗೆಲ್ಲ. ಅಂಥದ್ರಲ್ಲಿ ನಾವು ಕಲಿಬೇಕನ್ನೋ ಒಂದು ಆಸೆ ಬಂತು. ಹಂಗಾಗಿ ಆ ಒಳ್ಳೊಳ್ಳೆ ಅವ್ರ ಜೊತೆ ಇಟ್ಕೊಂಡು ನಾವು ಈ ಸಂಪ್ರದಾಯ ಬೆಳೆಸ್ಕೊಂಡ್ ಬಂದ್ವಿ. ಇಲ್ಲಾಂದ್ರೆ ಆಗೋದು. ಒಳ್ಳೊಳ್ಳೆಯವ್ರ ಸಂಘನೂ ಬಂತು ನಿಮ್ಗೆ, ಆಮೇಲೆ ನಿಮ್ಮ ಮನಸ್ಸನ್ನು ಪರಿವರ್ತನೆ ಆಯ್ತು. ಆಧ್ಯಾತ್ಮದ ಕಡೆಗೆ ಹೋಗ್ಬೇಕು ಅನ್ನೋ ಭಾವನೆ ಬಂತು. ಹೋಗ್ಲಿ, ನನಗ ನಿಮ್ ಮಗ ಹೇಳಿದ್ರು ಬಹಳ ವಿಶೇಷವಾಗಿ, ನಿಮಗೆ ಯಾವ್ಯಾವ ವಿದ್ಯೆಗಳು ಬರ್ತಾವ ಹೇಳ್ರಿ ನೋಡೋಣ. ವಿದ್ಯೆ ಅಂದ್ರೆ ಏನ್ರಿ, ಮತ್ತೆ ಕೊಳಲ ಬಾರಿಸ್ತೀನಿ ಒಂದು, ಆಮೇಲೆ ಹಾರ್ಮೋನಿಯಂ ಪೆಟ್ಟಿಗೆ ಬಾರಿಸ್ತೀನಿ, ಎರಡು ಭಜನೆ ಹಾಡು ಆಡ್ತೀವಿ. ಆಮೇಲೆ ಬಾರಿಸ್ತೀರಿ? ತಬಲೆ ಇಲ್ಲ ಕಲ್ತಿಲ್ರಿ. ಡೊಳ್ಳು ಬಾರಿಸ್ತೀವಿ. ಆಮೇಲೆ ಡಕ್ಕೆನೂ ಬಡಿತೀವಿ. ಡಕ್ಕೆ ಅಂದ್ರೆ ಏನ್ರಿ ಅದು? ದಿಮಿಡಿ ಅಂತ ಬರುತ್ತೆ, ಸಣ್ಣದು ಇದು ಇರುತ್ತಲ್ಲ, ಅದು ಇದ್ರದ್ದು ಉಡುದ್ದು ಅದು ಬಾರಿಸ್ತೀರಿ? ಅದನ್ನ ಬಾರಿಸ್ತೀವಿ. ಆಮೇಲೆ ಇದು ಕೀಲ್ ಕುದುರೆನ ನಾವ ಇದು ನಿಮ್ದು ಮೂಲ, ಇದು ಒಂಥರ. ಆಮೇಲೆ ಹೊರಗಡೆ ಹೋದಲ್ಲಿ ಕೇಳ್ತಾರೆ ನಿಮ್ಮ ಆದಿ ಕಾಲದಿಂದ ಇತ್ತೇನ್ರಿ ಅಂತ. ನಾವು ಆದಿ ಕಾಲದಾಗ ಎಲ್ಲಿ ನೋಡಿಲ್ಲ, ನಮ್ಮ ಮನೆತನದಾಗ ಯಾರು ಮಾಡಿಲ್ಲ, ನಮ್ಮ ಸ್ವಂತ ಅನುಭವದಲ್ಲೇ ನಾವು ಮಾಡೀವಿ ಅಂತ ಹೇಳ್ತೀವಿ. ಆಮೇಲೆ ನೀವು ಕೊಳಲು ಏನೋ ಬಾರಿಸ್ತೀರಾ? ಬಾರಿಸಿದಿರಿ ಕೊಳಲು. ಈಗ ಎಲ್ಲ ಹೋಗ್ಬಿಟ್ಟವ. ನಾವೆಲ್ಲ ಈ ಕೃಷ್ಣನ್ ಕೊಳಲು ಅಂತ ಇರ್ತಾವಲ್ಲ, ಅದನ್ನ ಬಾರಿಸಿದ್ದೆ. ಕೊಳಲು ಕೂಡ ಅದನ್ನ ಬಾರಿಸಿದ್ದೆ. ಪುಂಗಿನು ಅದನ್ನ ಬಾರಿಸಿದ್ದೆ. ಆವಡಿಗರು ಉಸಿರು ಕಟ್ಟಿ ಬಾರಿಸ್ತಿದ್ದೆ ಅದನ್ನ. ಅದು ಕೂಡ ಅದೇನ್ ಕಲ್ತೀರಿ ಅದನ್ನ? ಅದು ಏನ್ ನಮ್ಮ ಅನುಭವದಾಗ ಅದನ್ನು ಕಲ್ತೀವಿ. ಅಲ್ಲ, ಹಾವು ಆಡಿಸೋದು ಪುಂಗಿ, ಅದು ಪುಂಗಿ ಅಲ್ವಾ? ಅದು ಅದನ್ನ ಸ್ವಂತ ಮಾಡ್ಕೊಂಡು ನಾವು ಅದನ್ನ ಬಾರಿಸ್ತಿದ್ವಿ. ಏನ್ ಕಾಯಿ ಅದು? ಅದು ತಯಾರು ಮಾಡ್ತಾರಲ್ಲ, ಅದು ಏನ್ ಕಾಯಿ? ಅದು ಕಾಯಿ ಇರ್ತೀರ, ಅದು ಅಲ್ಲಿ ಮಗಣಿಗಳ ಬೆಳಿತೈತಿ. ಅದು ಸಿಂಗಲ್ ಕಾಯಿ ಇರುತ್ತೆ, ಡಬಲ್ ಕಾಯಿನೇ ಇರ್ತೈತೆ ಅದರಲ್ಲಿ. ನಾ ಅನ್ಕೊಂಡೆ ಅದು ಬಿದಿರಿನಿಂದ ತಯಾರು ಮಾಡ್ತಾರಂತ. ಅದು ಬಿದಿರಿಂದ ಅಲ್ಲ, ನಾವು ಕಳ್ಳಿ ಕಟ್ಟಿಗೆನ ಕಾಸಿ ಅದಕ್ಕೆಲ್ಲ ತೂತ್ ಮಾಡ್ಕೊಂಡು ಅದಕ್ಕೆಲ್ಲ ಜೇನ್ಮಾಣ ಹಚ್ಚಿ ಅದನ್ನ ಮಾಡ್ಕೊಂಡು ಓದ್ತಿದ್ದೆ ನಾನು. ಅದು ಕಾಯಿ, ಅದು ಕಾಯಿ. ಆ ಕಾಯಿಗೆ ಅದಕ್ಕೆ ಪೀಪಿ ಬರ್ತಾವ್ರಿ, ಗಲ್ಗಂತ ಬರುತ್ತೆ, ಒಳ್ಳೆ ದಂಡೆಗೆ ಇರುತ್ತೆ. ಅದನ್ನ ತಗೊಂಬಂದು ಅವನ್ನೆಲ್ಲ ಸೀಳಿ ಅದಕ್ಕೆ ಸ್ವರ ಮಾಡಿ ಒಂದು ಸ್ವರ ಮುಚ್ಚಬೇಕು, ಇನ್ನೊಂದು ಸ್ವರದಾಗ ಬಾರಿಸ್ಬೇಕು. ಪುಂಗಿಕಾಯಿ ಅಂತಾರ. ಪುಂಗಿಕಾಯಿ ನೋಡ್ರಿ, ಇಷ್ಟೆಲ್ಲ ಮಾಡಿವಿ ನಾವು ಸ್ವಂತ. ನೀವು ಸ್ವಂತ ತಯಾರು ಮಾಡ್ಕೊಂಡು ಮಾಡಿವಿ ಅದನ್ನ. ಈಗ ನಮ್ಗೆ ಏನಾರು ತೋರಿಸ್ತೀರಾ? ಈಗ ಮಾಡಿ ತೋರಿಸ್ತೀರಿ? ಇಲ್ಲ ಈಗ ಪುಂಗಿ ಬೇಡ, ಈಗ ಏನ್ ಮಾಡಿ ಹಾರ್ಮೋನಿಯಂ ಬಾರಿಸ್ತೀರಿ? ಶುರು ಮಾಡೋಣ ಮಾಡಿ. ಹಾಗಾದ್ರೆ ಈಗ ನಾವು ಪೇಟಿ ಕಲ್ತದಂದ್ರೆ ಗುರುಗಳ ಜೊತೆಗೆ ನಾವು ತಾಲೀಮ್ ಮಾಡ್ತಿದ್ವಿ. ನಾವು ವ್ಯವಸಾಯ ಮಾಡಿದ ಜೊತೆಗೆ ಅವ್ರ ತಾಲೀಮ್ ಯಾವಾಗ ಬಿಡ್ತಾರೆ ಅವ್ರ ಜೊತೆಗೇನೆ ಕುಂದಿರ್ತಿದ್ವಿ. ನಾವು ಕುಂದಿರ್ತಿದ್ದಾಗ ನಮ್ಮ ಮಾಸ್ಟರ್ ಸರಿಗಮ ಹೇಳ್ಕೊಟ್ಟಿದ್ರು ಅವರು. ಯಾವ ವಯಸ್ಸಿನ ಕಲ್ತ್ರಿ ಇದನ್ನ? ನಾವು ಕಲ್ತಿದ್ದಂದ್ರೆ ಆಗಲೇ ವಯಸ್ಸಾಗಿದ್ರಿ. ಮತ್ತೆ ಎಷ್ಟು ಇಲ್ಲ, ನಾವು ಕಲ್ತಿರೋದು ನೋಡ್ರಿ 65ನೇ ಇಸ್ವಿಲಿಂದ ನಾವು ಅವ್ರ ಜೊತೆಗೆ ಪಳಗಿರೋದು. 65ರಾಗಿಂದ? ಅವಾಗ್ಲಿಂದ ಇನ್ನೆಲ್ಲ ಮಾಡ್ಕೊಂತ ಬಂದಿರೋದು. ನಿಮ್ ಜನನ? ನಮ್ ಜನನ 1949 ನಾವು 49ರಾಗ ಸ್ವತಂತ್ರ ಸಿಕ್ಕಾಗಿ 2-3 ವರ್ಷ, 47, 48, 49 ಅಂದ್ 2-3 ವರ್ಷ ಆದ್ಮೇಲೆ ಹುಟ್ಟಿದವ್ರು ನೀವು. ಸ್ವತಂತ್ರ ಸಿಕ್ಕು ಅವಾಗಿನ ಕಾಲದಲ್ಲಿ ನಿಮ್ ತಿಳುವಳಿಕೆ ಬಂತಲ್ಲ, ಅವಾಗ ಕಾಲ ಹೆಂಗಿತ್ತು? ಅವಾಗ ಹೆಂಗಿತ್ತು ಊರು? ಅವೆಲ್ಲ ವಾತಾವರಣ ಹೆಂಗಿತ್ತು? ಇಷ್ಟೆಲ್ಲ ಊರಿಲ್ರ, ನಮ್ದು ಅಷ್ಟೇ ಸಣ್ಣ ಊರು ಅಲ್ಲಿ ಹೊರಗಡೆ. ಆಮೇಲೆ ಇಲ್ಲಿ ಮತ್ತೆ ಈ ಹೊಸದಾಗಿ ಬಂದತ್ತಿ ನಮ್ದು ಮೊದಲ ಹಳೆ ಮನೆ ಇತ್ತ ಕಡೆ. ಜನರೆಲ್ಲ ಹೆಂಗಿದ್ರು ಅವಾಗ? ಬಹಳ ಕಷ್ಟ ರೀ ಅವಾಗ. ಅಲ್ಲ, ಎಷ್ಟು ಒಳ್ಳೆಯವ್ರು ಇದ್ರಂತಲ್ಲ? ಜನಗಳು ಒಳ್ಳೆಯರು, ಜನ ಒಳ್ಳೆಯರಿದ್ರು, ಆದ್ರೆ ಕಷ್ಟ ಕಾಲ. ಅವು ದುಡ್ಡಿನ ಬಹಳ ಅಭಾವ. ಈಗೆಲ್ಲ ಪ್ರತಿಯೊಂದಕ್ಕೂ ಈಗ ವ್ಯವಸಾಯ ಮಾಡ್ಲಿ, ಇನ್ನೇನೋ ಮಾಡ್ಲಿ, ಎಲ್ಲದಕ್ಕೂ ಕೆಮಿಕಲ್ ಬಳಸ್ತಾರ. ಬಟ್ ನಿಮ್ ಕಾಲದಲ್ಲಿ ಏನಿಲ್ರಿ, ಸಗಣಿ ಗೊಬ್ಬರ ಹಾಕೋದು, ಅದರಿಂದ ಬೆಳೆ ತೆಗೆಯೋದು ಬೆಳಿತಿದ್ರು. ಆ ನಂತರ ನಿಮ್ ಕಾಲದಲ್ಲಿ ಕರೆಂಟ್ ಇತ್ತು? ಮೊದಲು ಕರೆಂಟ್ ಇಲ್ಲ ರೀ. ಮೊದಲು ಏನು ಮಾಡ್ತಿದ್ರು, ಚಿಮ್ನೆಣ್ಣೆ ದೀಪ ಹಚ್ತಿದ್ರು. ಎಲ್ಲಿ ಕೊಡ್ತಿದ್ರ ಚಿಮ್ನೆಣ್ಣೆ? ಎಲ್ಲ ಯಜಮಾನ್ರ ಅಂಗಡಿಯಾಗ ತರ್ತಿದ್ರು, ಸೊಸೈಟಿ ಒಳಗೆ ತರ್ತಿದ್ರು. ಆಮೇಲೆ ಬೀದಿ ಲೈಟ್ ಇರ್ಲಿಲ್ರಿ. ಬೀದಾಗ ಏನ್ ಮಾಡ್ತಿದ್ರು, ಸಣ್ಣ ಸಣ್ಣ ಬುಲ್ಡಿಗಳು ಇಟ್ಟು ಸಾಯಂಕಾಲ ತಳವಾರ ಅಂತ ಇರಿದ್ರು, ಊರಿನ ತಳವಾರ. ಅವ್ರು ಹೋಗಿ ಆ ಬುಲ್ಡಿಗಳಿಗೆ ಚಿಮ್ನೆಣ್ಣೆ ಹಾಕಿ ಹಚ್ಚಿ ಅವ್ ಗ್ಲಾಸ್ ಬಿಚ್ಚಿ ಬರ್ತಿದ್ರು. ಅವ್ ಕಂಬಗಳು ಅಲ್ಲೊಂದು ಬೀದಿ ದೀಪ, ಅವೇ ಬೀದಿ ದೀಪ. ಈ ರೀತಿ ಅದಕ್ಕಿಂತ ಮುಂಚೆಗೆ ನಮ್ಮ ಯಜಮಾನ್ರು ಹೇಳ್ತಿದ್ರು, ಮನೆಯೊಳಗ ಔಡ್ಲ ಬೆಳೆದು ಅದನ್ನ ಎಣ್ಣೆ ನಮ್ಮಪ್ಪ ಕೂಡ ತಯಾರು ಮಾಡ್ತಾರೆ. ಎಣ್ಣೆನ ದೇವಸ್ಥಾನಕ್ಕೆ ಹಚ್ಚಾಕ ಅದೇ ಎಣ್ಣೆನ ಔಡ್ಲ ಎಣ್ಣೆನ ಯೂಸ್ ಮಾಡ್ತಾರೆ.
ಅಡಿಗೆಗೆ ತರ್ತಿದ್ರು, ಒಳ್ಳೆಣ್ಣೆ ತರ್ತಿದ್ರು. ಅದನ್ನ ಯೂಸ್ ಮಾಡ್ತಿರ್ಲಿಲ್ಲ. ಇಲ್ಲ, ಅದಕ್ಕಾಗಿನ ಅದು ಔಡ್ಲೆಣ್ಣೆನ ಹೋಗಿ ದೀಪ ಹಚ್ಚಿ ಬರ್ತದೆ. ಅಲ್ಲ, ಎಣ್ಣೆ ಇರ್ಲಾರ್ದ ಹೊತ್ನ್ಯಾಗ ಒಂದ್ ಟೈಮ್ ಅದನ್ನೇ ಔಡ್ಲೆಣ್ಣೆ ಹಾಕೊಂಡು ತಿಂತಾರಂತಲ್ಲ, ಹೌದಾ? ಅದರ ಬಗ್ಗೆ ನಾವು ಗೊತ್ತಿಲ್ಲ. ಓಕೆ, ತೊಂದ್ರೆ ಇಲ್ಲ. ಇಷ್ಟೆಲ್ಲ ಸರಿ ಸರಿ. ಈಗ ಹಾರ್ಮೋನಿಯಂ ಕಷ್ಟ ಇದ್ರು ಕೂಡ ಜನರು ಅಷ್ಟು ಒಳ್ಳೆ ಜನ ಇದ್ರು. ಒಳ್ಳೆ ಜನ ನೋಡ್ರಿ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಊರ್ ಪ್ರದಕ್ಷಿಣೆ ಮಾಡ್ತಿದ್ರು ಭಜನ್ ತಗೊಂಡು ಪ್ರತಿದಿನ. ಈ ಶ್ರಾವಣ ಮಾಸ ವಿಶೇಷ ದಿನ. ಆಮೇಲೆ ಏನಾದ್ರು ಊರುಗಳ ಗ್ರಹಗಳು ಒಂದ್ ಸ್ವಲ್ಪ ಜನಗಳಿಗೆ ತೊಂದರೆ ಬರ್ತವೆ, ನೆಗಡಿ ಜಡ್ಡು ಅಂತ ಬಂದಾಗ ಏನಪ್ಪಾ ಒಂದು ತಿಂಗಳು ಭಜನೆ ಮಾಡ್ಬೇಕು ಇಲ್ಲಿ ಊರ್ ಸುತ್ತ ಅಂತೇಳಿ ಬೆಳಗ್ಗಿನ 5 ಗಂಟೆಗೆ ಎದ್ದು ಊರ್ ಸುತ್ತಿ ತಮ್ಮ ಕೆಲ್ಸಕ್ಕೆ ಹೋಗೋರು. ಮತ್ತೆ ರಾತ್ರಿ ಟೈಮ್ನ ಮತ್ತೆ ಒಂದು ಟೈಮ್ ಒಂದು ಫೋಟೋ ತಗೊಂಡು ಅದು ಪೂಜೆ ಮಾಡಿ ಊರೆಲ್ಲ ಪ್ರದಕ್ಷಿಣೆ ಮಾಡ್ತೀವಿ. ಇಷ್ಟೆಲ್ಲ ನಡೀತವ್ರಿ. ಈಗೆಲ್ಲ ನಿಂತೋಗ್ಬಿಟ್ಟು. ಈಗ ಹಾರ್ಮೋನಿಯಂ ಬಾರಿಸ್ತೀರಿ? ಬರ್ತೇನೆ. ಏನ್ ಹಾಡಿದ್ದು? ಅಲ್ಲ, ಜನಪದ ಸಾಹಿತ್ಯನಾ ಅಥವಾ ಏನ್ ದೇವರಿಗೆ ಏನ್ ಹಾಡ್ತೀರಿ? ಇದು ಪುರಂದರದಾಸರ ಹಾಡು ಹಾಡ್ಬಿಡ. ಪುರಂದರದಾಸರ ಹಾಡು. ಓಕೆ, ಶುರು ಮಾಡ್ರಿ. ಪುರಂದರದಾಸರ ಹಾಡು ಕೇಳೋಣ. ಓಕೆ, ಶುರು ಮಾಡಿ. Hare
ಹ? ಎಂತ ಇದು, ಹೌದಿಲ್ಲ? ಇಂಥ ಸಾಹಿತ್ಯ ಇಂಥ ಕಲೆ ಮುಂದಿನ ಪೀಳಿಗೆ ಒಳಗೆ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ದೇವ್ರದಲ್ಲಿ ಹಾ, ಎಲ್ಲಿ ಸಿಗ್ತದೆ ಹೇಳ್ರಿ? ಅವೆಲ್ಲ ಬೇರೆ ಏನೇನೋ ಜಾನಪದ ಸಾಹಿತ್ಯ ಅಲ್ಲ. ಇವು ನಿಜವಾದ ಹಾಡು ಅಂದ್ರೆ ಭಕ್ತಿಯ ಗೀತೆಗಳು ಇವೆಲ್ಲ. ಮತ್ತೆ ಏನ್ ಹೇಳ್ತೀರಿ? ಅಲ್ಲ ಅದಿರಲಿ ಹೇಳ್ತಿದ್ದ ನಾನೆಲ್ಲ ಅದನ್ನ ಮಾಡಿದೆ ಇದು ಅವ್ರು ಆಂಧ್ರ ಪ್ರದೇಶದಿಂದ ಬಂದಿದ್ರು, ಇಲ್ಲಿ ಗಡಿಗೆ ತಯಾರು ಮಾಡಿದ್ರು, ಒಳ್ಳೆ ನೀಟಾದ ಗಡಿಗೆ ಮಾಡ್ತಿದ್ರು ಅವ್ರು ನಮ್ಮ ಜೊತೆಗೆ ಬಂದು ಅವಾಗ ರಾತ್ರಿ ಟೈಮ್ ಕುಂದಿರ್ತಿದ್ರು ದೇವಸ್ಥಾನದೊಳಗೆ. ನಾವು ಮರಗಳು ಕಟ್ಕೊಂಡು ಓಡಾಡಿದ್ದೆ ಅಂತ ಹೇಳ್ತಿದ್ರು ಅವರು. ಹೌದು, ಮತ್ತೆ ಅವರೇ ನಮಗೆ ತೋರಿಸಿಲ್ಲ.